ಮಳೆಗೆ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಮೆಗಾ ಮಾರ್ಕೆಟ್ನಲ್ಲೇ ಕೊಳೆತಿದ್ದೆ ಗೋವಿನ ಜೋಳ. ಮಾರ್ಕೆಟ್ಗೆ ಫಸಲು ತಂದಂತಹ ರೈತರು ಕಂಗಾಲಾಗಿದ್ದಾರೆ. ಭಾರಿ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಮೆಗಾ ಮಾರ್ಕೆಟ್ನಲ್ಲೇ ಜೋಳ ಕೊಳಿತಾ ಇದೆ. ರಾಣೆಬೆನ್ನೂರು ಬಳಿ ಇರುವಂತಹ ಮೆಗಾ ಮಾರ್ಕೆಟ್ 100 ಕ್ವಿಂಟಲ್ ಗೋವಿನ ಜೋಳವನ್ನ ತಂದಿದ್ರು ರೈತರು. ಹರಡಿದಲ್ಲೇ ಮೊಳಕೆ ಒಡಿತಾ ಇದೆ ಜೋಳ. ಕೊಳೆತ ಜೋಳ ನೋಡಿ ಖರೀದಿಗೆ ಬರ್ತಾ ಇಲ್ಲ ಜನ. ರಾಶಿ ಬಿಟ್ಟು ವಾಪಸ್ ಹೋಗಲು ರೈತರು ನಿರ್ಧಾರ ಮಾಡಿದ್ದಾರೆ. ಸಚಿವ ಮಧು ಬಂಗಾರಪ್ಪ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಸಚಿವರಿಂದ ರೈತರಿಗಾಗಿ ಮೂಲಭೂತ ಸೌಲಭ್ಯಗಳು ಇಲ್ಲ, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗಲ್ಲ. ಮಳೆಯಿಂದ ಈ ರೀತಿಯಾಗಿ ರೈತರು ಕಂಗಾಲಾಗಿದ್ದಾರೆ, ಸಂಕಷ್ಟಕ್ಕೀಡಾಗಿದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ, ಹೀಗೆ ಪ್ರತಿ ವರ್ಷ ಏನಾದರೂ ಒಂದು ಸಮಸ್ಯೆಯಲ್ಲೇ ರೈತ ಸಿಕ್ಕಾಕೊಳ್ತಿರ್ತಾನೆ. ರಾಣೆಬೆನ್ನೂರು ತಾಲೂಕು ಹುಲಿಹಳ್ಳಿ ಗ್ರಾಮದ ಬಳಿ ಇರುವಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿದ್ದೀನಿ. ಈ ಒಂದು ಮಾರುಕಟ್ಟೆಯ ಟ್ರ್ಯಾಕಿಂಗ್, ಈ ಸಿಮೆಂಟ್ ರೋಡ್ಗಳೇನಿದೆ, ಇಲ್ಲಿ ಸಂಪೂರ್ಣವಾಗಿ ಗೋವಿನ ಜೋಳವನ್ನು ಒಣಗಾಕಿದ್ದಾರೆ. ಇನ್ನೊಂದು ದುರಂತದ ಸಂಗತಿ ಅಂತ ಹೇಳಿದರೆ, ಇಲ್ಲಿ ಗೋವಿನ ಜೋಳವನ್ನು ರೈತರು ಏನು ಒಣಗಾಕಿದ್ದಾರೆ, ಇವರು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ವಿವಿಧ ಗ್ರಾಮಗಳ ರೈತರು. ಪಾಪ ಅಲ್ಲಿ ಮಳೆ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಗೋವಿನ ಜೋಳವನ್ನು ಬೆಳೆದಂಥ ರೈತರು ಹಾವೇರಿಯ ಈ ಒಂದು ಹುಲಿಹಳ್ಳಿ ಬಳಿ ಇರುವಂಥ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಗೋವಿನ ಜೋಳವನ್ನು ಇಲ್ಲೇ ಒಣಗಿಸಿ ಮಾರಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಗೊಂಬರ್ತಾರೆ. ಆದರೆ ಇವತ್ತು ಆ ಗೋವಿನ ಜೋಳ ಪೂರ್ತಿ ಕೊಳೆತು ಹೋಗಿದೆ, ಕೊಳೆತು ನಾರ್ತಾ ಇದೆ. ಇದು ಇವತ್ತು ಜಾನುವಾರುಗಳು ಕೂಡ ತಿನ್ನೋದಿಲ್ಲ. ನೋಡಿ, ಮೊಳಕೆ ಹೊಡೆದಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮಾರ್ಕೆಟಲ್ಲಿ ಮಾರ್ತೀವಿ ಅಂತ ಹೇಳಿದರೆ ಮಾರಾಟನೂ ಕೂಡ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಸಿಕ್ಕಾಕೊಂಡಿದ್ದಾರೆ. ಕಾರಣ ವಿಪರೀತವಾಗಿ ಮಳೆ ಬರ್ತಿರುವಂಥ ಹಿನ್ನೆಲೆಯಲ್ಲಿ ಒಣಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಗೋವಿನ ಜೋಳ ಸಂಪೂರ್ಣವಾಗಿ ಕೊಳೆತು ಗೊಬ್ಬು ನಾರ್ತಾ ಇದೆ. ಇದನ್ನು ಇವತ್ತು ಹೀಗೆ ಬಿಟ್ಟು ಹೋಗ್ಬೇಕು ರೈತರು, ವೇಸ್ಟ್ ಇದು. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತ ಇದ್ದಾನೆ. ಸುಮಾರಷ್ಟು ದಿನಗಳಿಂದ ಪಾಪ ಬೀಜ ಗೊಬ್ಬರ ಖರೀದಿ ಮಾಡಿ ಬಿತ್ತನೆ ಮಾಡಿ ಬೆಳೆದು ಎಕರೆಗೆ 30,000 ರಿಂದ 40,000 ಖರ್ಚು ಮಾಡಿದ್ದಾರೆ ರೈತರು. ಆದರೆ ಇವತ್ತು ರೈತರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಇವತ್ತು ಇಲ್ಲಿ ನೋಡ್ಬೋದು ನೀವು, ಮಳೆರಾಯನ ಅವಕೃಪೆಗೆ, ಅಂದರೆ ಒಂದು ಕಡೆ ಚೆನ್ನಾಗಿ ಆಗ್ತಾಯಿದೆ ಮಳೆ, ಬಿತ್ತನೆಯನ್ನು ಕೂಡ ಚೆನ್ನಾಗಿ ನಡೆದಿತ್ತು. ಆದರೆ ಈಗೇನು ಈ ಗೋವಿನ ಜೋಳ ಬೆಳೆದಿದ್ದಾರಲ್ಲ ರೈತರು, ಅವರ ಪರಿಸ್ಥಿತಿ ಇದು. ಎಲ್ಲ ಮೊಳಕೆ ಒಡೆದಿದೆ, ಕೊಳೆತು ಹೋಗಿದೆ. ಇದನ್ನು ಒಣಗಿಸ್ಬೇಕು ಅಂತ ಹೇಳಿದರೆ ಬಿಸಿಲು ಕೂಡ ಇಲ್ಲ. ಇದನ್ನು ದನಕರುಗಳಿಗೆ ಹಾಕಿದರೆ ದನಕರುಗಳು ಕೂಡ ತಿನ್ನೋದಿಲ್ಲ. ಇಂಥ ಪರಿಸ್ಥಿತಿಗೆ ಇವತ್ತು ರೈತರು ಸಿಕ್ಕಾಕೊಂಡಿದ್ದಾರೆ. ಪಾಪ ಸೊರಬದಿಂದ ಇಲ್ಲಿ ತೆಗೆದುಕೊಂಡು ಬಂದು ಅದ್ರ ಖರ್ಚೇನು, ಪಾಪ ಅವರು ಬಂದು ಲೋಡ್ ಮಾಡ್ಕೊಂಡು ಬರಬೇಕು, ಗಾಡಿ ಖರ್ಚು, ಆಳುಗಳ ಖರ್ಚು, ಎಲ್ಲ ಖರ್ಚನ್ನು ಮಾಡ್ಕೊಂಡು ಬಂದು ಇವತ್ತು ರೈತರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ದುರಂತ ಸಂಗತಿ. ಮಾತನಾಡಿಸ್ತೀನಿ ಅವ್ರನ್ನ, ರೈತರಿದ್ದಾರೆ ನಮ್ಮ ಜೊತೆ. ಎಷ್ಟು ತಾಲೂಕಲ್ಲಿ ರೈತರಿಗಂತ ಯಾವುದೇ ಮೂಲಸೌಕರ್ಯ ಯಾವ ಮಿನಿಸ್ಟರ್ ಆಗಲಿ ಯಾರಾಗಲಿ ಇಲ್ಲಿ ತನಕ ಯಾರು ಒದಗಿಸಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿಂದ ಸೊರಬದಿಂದ ಏನು ಮಾಡ್ತಾರೆ, ಇಲ್ಲಿಗೆ ರಾಣಿಬೆನ್ನೂರು ತರ್ತಾರೆ. ಇಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಕಮ್ಮಿ ಅಂತ ಹೇಳಿ. ಬಟ್ ಇಲ್ಲಿ ಈ ವರ್ಷನೂ ಮುಂಗಾರು ಜಾಸ್ತಿ ಆಗಿರೋದ್ರಿಂದ ಅವಾಗ ನಾವು ಏನು ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಒಣಸೋಕ್ಕಾಗ್ತಿಲ್ಲ, ಇಲ್ಲಿ ಒಣಸೋಕ್ಕಾಗ್ತಿಲ್ಲ. ಅಲ್ಲಿ ಒಂದು ವೇಳೆ ವ್ಯವಸ್ಥೆ ಇದ್ದರೆ ನಮಗೆ ಟ್ರಾನ್ಸ್ಫರ್ ಚಾರ್ಜು ಅದೆಲ್ಲ ಉಳಿತಿತ್ತು. ಈಗ ಟ್ರಾನ್ಸ್ಫರ್ ಚಾರ್ಜು ಆಗುತ್ತೆ. ರೈತರು ಬೆಳೆ ಮಾಡಲಿಕ್ಕೆ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಅದು ಲಾಸು, ಟ್ರಾನ್ಸ್ಫರ್ ಚಾರ್ಜ್ ಅದು ಲಾಸು. ಈಗ ನಾವು ಈಗ ಸಾಲ ಮಾಡ್ಕೊಂಡಿರ್ತೇವೆ, ಈಗ ಅದನ್ನ ಕೊಡೋಕ್ಕೂ ಆಗ್ತಾಯಿಲ್ಲ. ಈಗ ನಮಗೀಗ ಈ ಸೊರಬ ಹೋಗ್ಲಿಕ್ಕೆ ಈಗ ದುಡ್ಡು ಇಲ್ದಂಗೆ ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇವಾಗ ಒಂದು ವಾರದಿಂದ ಇಲ್ಲೇ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂತ ಇಲ್ಲೇ ಇದ್ದೇವೆ. ಇದು ದಿನ ಮಳೆ ಬರ್ತೈತೆ, ಇದು ವ್ಯಾಪಾರಸ್ಥರು ಯಾರು ತಗ್ತಾ ಇಲ್ಲ, ನೋಡ್ತಾರೆ ಹಂಗೆ ಹೋಗ್ತಾರೆ. ಏನು ಮಾಡೋಕ್ಕಾಗುತ್ತೆ ಸರ್ ನಮಗೆ? ಮಲ್ನಾಡು ಜನ ನೀವು ಆ ಕಡೆ ಸೊರಬ, ನೀವು ಮಧು ಬಂಗಾರಪ್ಪ ಮಿನಿಸ್ಟ್ರು, ಏನು ಅಲ್ಲಿ ಒಳ್ಳೆ ಸೌಲಭ್ಯ ಜಾಸ್ತಿ ಸೌಕರ್ಯನೇ ಮಾಡಿಲ್ಲ ಸರ್ ಸೊರಬ ತಾಲೂಕಿಗೆ. ಅವ್ರವ್ರ ಡಿಪಾರ್ಟ್ಮೆಂಟಿಗೆ ಮಾಡಿರೋದು ಬಿಟ್ರೆ ರೈತರಿಗಂತ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಸೊರಬದಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿಂದ ಬರ್ತಾರೆ ಸೊರಬ ತಾಲೂಕಿನ ಎಲ್ಲರೂ ಸರ್. ಈಗ ಹೆಚ್ಚು ಕಮ್ಮಿ ಒಂದು 20 ಜನ ಇದಾವೆ ಸರ್. ಈಗ ಇವತ್ತು ಬಂದು ಒಂದು ವಾರದಿಂದ ಬಂದವ್ರು. ಈಗ ಅವರೆಲ್ಲ ಸೊರಬ ತಾಲೂಕಿನಲ್ಲಿ ಬಿಟ್ರೆ ಬೇರೆ ಯಾವ ತಾಲೂಕಿನಲ್ಲಿ ಇಲ್ಲ. ಸೊರಬ ತಾಲೂಕಲ್ಲಿ ಯಾವ ಮಿನಿಸ್ಟ್ರು ರೈತರಿಗಂತ ಮೂಲ ಸೌಕರ್ಯ ಒದಗಿಸಿನೇ ಇಲ್ಲ. 15,000 ಟನ್ ಹಾಳಾಗಿರೋ ಸರ್ ಇದು. ನಾನು ವ್ಯಾಪಾರಸ್ಥ, ಇದನ್ನ ನೋಡಕ್ ಬಂದಿದ್ದೆ. ಇದನ್ನ ನಡೆಯಲಿಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ. ಹೌದು, ವಾಪಸ್ ಹೋಗ್ತಾ ಇದ್ದಾನೆ. ಕರೆದಾರ ನಾವು ಇದನ್ನ ನೋಡಕ್ ಬಂದೆ. ಇದನ್ನ ನಡೆಯಲ್ಲದಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ. ಹೌದು, ಇದು ಬರಲ್ಲ. ಇದು ನೋಡ್ರಿ, ಇದು ಯಾವ್ದಕ್ಕೂ ಬರೋದಿಲ್ಲ ಸರ್. ಇದು ಬರೋದಕ್ಕೂ ವಾಪಸ್ ಹೋಗ್ತದೆ. ಇಲ್ಲಿ ಯಾರು ಖರೀದಿ ಮಾಡಲ್ಲ. ಇದು ಖರೀದಿ ಮಾಡೋಕ್ಕೂ ಅವಶ್ಯಕತೆನೇ ಇಲ್ಲ. ಇದು ವೇಸ್ಟ್. ದಿನನಿತ್ಯದ ಖರ್ಚಿಗೂ ದುಡ್ಡಿಲ್ಲ ಅನ್ನುವಂಥ ಅಸಹಾಯಕ ಪರಿಸ್ಥಿತಿಗೆ ರೈತ ಬಂದಿದ್ದಾನೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.